ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಾಟಕ ಪ್ರದರ್ಶನ ಕೊಟ್ಟು ನಾಟಕಗಳಲ್ಲಿ ಸ್ತ್ರೀ ಪಾತ್ರ ಅಲ್ಲದೆ ಪುರುಷ ಪಾತ್ರ ಮಾಡಿ ಕೂಡ ತನ್ನ ಅಭಿನಯದಿಂದನೇ ಎಲ್ಲರ ಮನಸ್ಸನ್ನು ಗೆದ್ದ ನಮ್ಮ ಪಂಕಜ ಅಮ್ಮ ಅವರು ಕನ್ನಡ ಚಿತ್ರರಂಗಕ್ಕೆ ಹೇಗೆ ಬಂದರು, ಯಾವ ಸಿನಿಮಾ ಮುಖಾಂತರ ಬಂದರು ಮತ್ತು ಅವರ ಅನುಭವಗಳನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಅಮ್ಮ. ಓಕೆ ಅಮ್ಮ, ನಿಮ್ಮ ಮೊದಲ ಸಿನಿಮಾ, ನೀವು ಬೆಳ್ಳಿತೆರೆಗೆ ಯಾವ ಸಿನಿಮಾಯಿಂದ ಬಂದಿದ್ದು ಅದನ್ನು ತಿಳಿಸ್ಕೊಡಿ ಅಮ್ಮ. ಅದು ಸುಮಾರು ವರ್ಷ ಆಗಿರ್ಬೋದು. ನಾನು ಒಂದು 12 ವರ್ಷ ನನಗೆ ಆಗ ಏಜು. ರವಿ ಮೂಡಿ ಬಂದ ಅಂತ ಒಂದು ಫಿಲಮು. ಅದು ಮೈಸೂರಲ್ಲಿ ಮಾರ್ಕೆಟ್ ಬಾಳೆಹಣ್ಣು ಮಂಡಿ ಅಂತ ಇದೆ. ಅವರು ಕುಮಾರಣ್ಣ ಅಂತ ಅವರು ಪ್ರೊಡ್ಯೂಸರು. ಅವರು ಒಂದು ಮಗಳ ಪಾತ್ರಕ್ಕೆ ಹುಡುಕ್ತಾ ಇದ್ರು. ನಾನು ಅಲ್ಲಿ ಮೈಸೂರಿಗೆ ಅಕ್ಕನ ಮನೆಗೆ ಅಲ್ಲಿ ಇಲ್ಲೆಲ್ಲ ಓಡಾಡ್ತಿದ್ದಾಗ ಪುಟು ಅಂತ ಲಂಗ ದಾವಣಿ ಹಾಕೊಂಡು ಓಡಾಡ್ತಿದ್ದೆ. ನನಗೆ ಲಂಗ ದಾವಣಿ ಅಂದರೆ ಭಾಳ ಇಷ್ಟ. ಅವಾಗ ಓಡಾಡ್ತಿದ್ದೆ. 2 ಜಡೆ ಕೂದಲು ತುಂಬ ಚೆನ್ನಾಗಿತ್ತು. ನಮ್ಮ ಅಕ್ಕ 2 ಬದನೆಕಾಯಿ ಜಡೆ ಹಾಕ್ಬಿಟ್ಟು ಟೇಪ್ ಹಾಕ್ಬಿಟ್ಟು ಬಿಟ್ಬಿಡೋಳು. ಯೆಲ್ಲೋ ಕಲರ್ ಲಂಗ, ಯೆಲ್ಲೋ ಕಲರ್ ಬ್ಲೌಸು, ಬ್ಲ್ಯಾಕ್ ದಾವಣಿ ಅದು ಹಾಕೊಂಡು ಓಡಾಡ್ತಾ ಇದ್ದೀನಿ. ನೆಟ್ಟೆಡ್ ಥರದ್ದು. ಅವ್ರು ಕುಮಾರಣ್ಣವ್ರು ನೋಡ್ಬಿಟ್ರು ನನ್ನ. ಹುಡುಗಿ ಯಾರು ಓಡಾಡ್ತಾ ಇದ್ದಾರಲ್ಲ, ಅವ್ರು ಫಂಕ್ಷನ್ ಬಂದಿದ್ರು ನಮ್ಮ ರಿಲೇಷನ್ ಮನೆ. ಆ ಹುಡುಗಿನ ಆ ಪಾತ್ರ ಮಾಡ್ಸೋಣ, ಚೆನ್ನಾಗಿ ಕಾಣ್ತಾಳೆ, ಅವ್ರ ಮಗಳ ಥರನೇ ಕಾಣ್ತಾಳೆ. ಸುಮಿತ್ರಾ ಅವ್ರಿಗೆ ಡಿ ರಾಜೇಂದ್ರ ಬಾಬು ಅವ್ರ ಮಿಸ್ಸಸ್ಸು. ಚಂದ್ರಶೇಖರ್ ಅಂತ ಎಡಕಲ್ಲು ಗುಡ್ಡದ ಮೇಲೆ ಹೀರೋ ಮಾಡಿದ್ದಾರೆ. ಅವ್ರಿಗೆ ಒಂದು ಮಗಳ ಕ್ಯಾರೆಕ್ಟರ್ ಥರ ಮಾತಾಡಿದ್ರು. ನನಗೆ ಕಾಯ್ತಾ ಇದ್ದೆ, ಕರೆದ್ರೆ ಸಾಕು ಅಂತ. ನನಗೆ ನಾಟಕನು ಫಿಲಮ್ ಅಂದರೆ ಪ್ರಾಣ. ನನಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದೆ. ಕರೆದ್ರು. ಅದು ಏನೋ ನಮ್ಮೂರಲ್ಲೇ ಶೂಟಿಂಗ್ ಇಟ್ಟಿದ್ದಾರೆ, ಚಾಮರಾಜನಗರದ ಹತ್ರ ಒಂದು ಗುಡ್ಡ. ಲಂಗ ದಾವಣಿ ಹಾಕೊಂಡು ಆ ಗುಡ್ಡದ ಮೇಲೆ ಮಗು ಓಡ್ತಾ ಇರುತ್ತೆ. ಎಲ್ಲ ಟೂರ್ ಹೋಗಿರ್ತಾರೆ, ಪಿಕ್ನಿಕ್ಕು. ಓಡ್ತಾ ಇರ್ತೀನಿ ತಪ್ಪಿಸ್ಕೊಂಡು. ಅವಳು ಎಲ್ಲಿ ಏನಾಗ್ಬಿಡ್ತಾಳೋ, ಬಿದ್ದುಬಿಡ್ತಾಳೆ ಅನ್ನೋ ಥರದಲ್ಲಿ ಅವರು ನನ್ನನ್ನು ಹಿಂದೆ ಬರ್ತಾ ಇರ್ತಾರೆ. ಆಮೇಲೆ ಅವರು ಕ್ಯಾಮ್ರಾಮ್ಯಾನ್ ಗಣೇಶ್ ಪಾಂಡ್ಯನ್ ಅಂತ ತಮಿಳ್ನಾಡೋರವರು. ಅವರು ಎಲ್ಲಿ ಎಳ್ಕೊಂಬಂದ್ರಿ ಹುಡುಗಿನ 5 ನಿಮಿಷ ಕೂತ್ಕೊಳ್ಳಲ್ಲ, 5 ನಿಮಿಷ ಇರಲ್ಲ. ಇದು ಪಟ 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 ಅಂತ ಇರುತ್ತೆ. ಉಳ್ಳಿ ಉರ್ದಂಗೆ ಮಾತಾಡ್ತಾಳೆ. ಏನು ಹೇಳ್ಕೊಟ್ರು ಚಕ್ ಅಂತ ಹೇಳ್ಬಿಡ್ತಾಳೆ ಒಂದೇ ಇದರಲ್ಲಿ ಟೇಕಲ್ಲಿ ಅಂತ. ಅವರು ತುಂಬ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟಿದ್ರು ಕ್ಯಾಮ್ರಾಮ್ಯಾನು. ಅವರು ಇವ್ರ ಮನೆ ಎಲ್ಲಿ ಬರುತ್ತೆ, ಚಾಮರಾಜನಗರ ಅಂತಿರಲ್ಲ ಅಂತ ಕೇಳಿದ್ರು ಯಾರನ್ನ, ಪ್ರೊಡ್ಯೂಸರ್ನ. ಅವ್ರ ತಂದೆ ತುಂಬ ಕೋಪಿಸ್ಟ್ರು. ಅವ್ರಿಗೆ ಹೊಡಿಯೋದು ಬೈಯೋದು ಮಾಡ್ತಾರೆ. ಶೂಟಿಂಗ್ ಎಲ್ಲ ಕಳ್ಸಲ್ಲ, ಇಷ್ಟ ಇಲ್ಲ. ಇದು ಕದ್ದು ಓಡ್ ಬರ್ತದೆ, ಇದು ಹೇಳಿಲ್ಲ ಮನೇಲಿ. ಇಲ್ಲ ಸ್ಕೂಲ್ಗೆ ಹೋಗ್ತೀನಿ ಅಂತ ಬರ್ತದೆ, ಸ್ಕೂಲ್ ಇದ್ದಾಳೆ ಅಂತ ತಿಳ್ಕೊಂಡಿರ್ತದೆ, ಸ್ಕೂಲಿ ಮೇಷ್ಟ್ರಿಗೆ ಹೇಳಿ ತಪ್ಪಿಸ್ಕೊಂಬಂದ್ಬಿಟ್ಟಿರ್ತಿದ್ವು ಅಂತ ಹೇಳಿದ್ರು. ಸರಿ, ಅವರು ನನಗೆ ಕಿಟಕಿಲಿ ಸ್ಕೂಲಲ್ಲಿ ಕೂತಿದ್ದಾಗ ಕಿಟಕಿಲಿ ಚಾಕ್ಲೇಟ್ ಕೊಟ್ಟು ಹಂಗೆ ನೋಡ್ಬಿಟ್ಟು ಶೂಟಿಂಗ್ ದುಡ್ಡು ಕಾಸು ಇವೆಲ್ಲ ನಮ್ಗೆ ಗೊತ್ತಿಲ್ಲ ಆಗ, ಫಸ್ಟ್ ಅಲ್ಲ. ಆಮೇಲೆ ಲಂಗ ದಾವಣಿ ಹಾಕ್ಕೊಂಡು ಓಡೋಗ್ತಿರ್ತೀನಿ. ಅವ್ರು ಬಂದು ನನ್ನ ಕಾಪಾಡೋದು ಇದು. ಆಮೇಲೆ ಗ್ರೂಪ್ ಇದು ಡ್ಯಾನ್ಸ್ ಇರುತ್ತೆ ಮಕ್ಕಳದು, ಅದರಲ್ಲಿ ನನ್ನೇ ಮೇನ್ ಡ್ಯಾನ್ಸ್ ಮಾಡಿಸೋದು. ಇದೆಲ್ಲ ಕ್ಯಾರೆಕ್ಟರ್. ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಪ್ರೊಡ್ಯೂಸರ್ ಅಂತೂ ಯಾರೇ ಆಗಲಿ, ಅಲ್ಲಿ ಯಾರು ಬರ್ತಾರೋ ನಾನು ಬರೋದು ತೊಡೆ ಮೇಲೆ ಕುಸ್ಕೊಳ್ಳೋ, ಗಿಂಡೋದು, ಕೆನ್ನೆ ಮುತ್ಕೊಡೋದು, ಎಲ್ಲರೂ ಮುತ್ಕೊಡೋದೆಲ್ಲ. ಅವಾಗ ಏನು ನಂಗೆ ಮಕ್ಕಳು ನಮ್ಗೇನು ಗೊತ್ತಾಗ್ತಾ ಇತ್ತು. ಆಗಲೇ ನಾನು ಹಂಗಿದ್ದು. ಈಗ ನೋಡಿ ಈಗಲೂ ಹೆಂಗಿದ್ದೀನಿ ನಿಮಗೆ ಗೊತ್ತಿದ್ದು. ವಯಸ್ಸಾದ್ರು 60 ವರ್ಷ ವಯಸ್ಸಾದ್ರು. ಆದರೆ ಈಗ ಯಾರು ಹಂಗೆ ಬರಲ್ಲ. ಬಟ್ ಏನಂದರೆ ಆ ತನ ಗುಂಡಕ್ಕೆ ತುಂಬ ಚೆನ್ನಾಗಿ ಫ್ರ್ಯಾಕ್ ಹಾಕೋರು. ನನಗೆ ಒಂದು ವೈಟ್ ಫ್ರ್ಯಾಕ್ ಹಾಕ್ಬಿಟ್ಟಿದ್ರು. ಅದೆಲ್ಲ ನನ್ನ ಹತ್ರ ಮನೇಲಿ ಫೋಟೋಸ್ ಇದೆ. ಅವರು ತುಂಬ ಇಷ್ಟಪಡೋರು. ಚಂದ್ರಶೇಖರ್ ಅವರು ನನ್ನ ಮಗಳು ಅಂದರೆ ಹಾಗೆ ಕಾಣ್ತಾಳೆ ಇವರು ಅನ್ನೋರು. ಅಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ ಮಾಡಿದೆ. ಅವರು ಡೈರೆಕ್ಟ್ರು ನಮ್ಮ ಮನೆಗೆ ಬಂದ್ಬಿಟ್ರು. ಇದು ಕ್ಯಾಮ್ರಾಮ್ಯಾನು ಡೈರೆಕ್ಟ್ರು. ಮನೇಲಿ ನೀವು ಹೇಳಿರಲಿಲ್ಲ? ನಾ ಹೇಳಿರಲಿಲ್ಲ. ಎಂಥ ಕತೆ ತಂದ್ಬಿಟ್ರು ಅಂದರೆ ಸುಮ್ಮನಿರ್ಲಾರ್ದೆ ಅಯ್ಯೋಯ್ಯೋ ಏನಪ್ಪ ಇದು ಯಾಕೆ ಬಂದರು ಅಂದರೆ, ನಮ್ಮ ಅಪ್ಪ ಕೂತಿದ್ರು ಮನೇಲಿ, ಎಲ್ಲ ಅಕ್ಕ ತಂಗಿಯರೆಲ್ಲ ಇದ್ದರು. ಸೀದಾ ಅವ್ರು ಬಂದರು. ಯಾರು ನೀವು ಅಂತ ನಮ್ಮಪ್ಪ ಅವ್ರನ್ನ ಕೇಳಿದ್ರು. ನಮಗೆ ಡೈರೆಕ್ಟ್ರು ಪ್ರೊಡ್ಯೂಸರು ಸಹ, ನಿಮ್ಮ ಮಗಳು ಬಹಳ ಆ್ಯಕ್ಟಿವ್ ಆಗಿದ್ದಾಳೆ, ನಿಮ್ಮ ಮಗಳನ್ನ ನಾನು ತಮಿಳ್ ಫಿಲಮಲ್ಲೆಲ್ಲ ನಾನು ಮಾಡಿಸ್ಬೇಕಂತ ಇದ್ದೀನಿ, ನಮಗೆ ದತ್ತು ಕೊಟ್ಬಿಡಿ ಅವಳನ್ನ. ಅಯ್ಯೋ, ನಮ್ಮಪ್ಪ ಸದ್ಯ ಸೈಲೆಂಟಾಗೆ ಜೋರು ಮಾಡಿಲ್ಲ ಅವ್ರಿಗೆಲ್ಲ. ಇಲ್ಲ, ನಾವು ಮಕ್ಕಳನ್ನ ಹಂಗೆಲ್ಲ ಕೊಡೋಕ್ಕೆ ಸಾಕಿಲ್ಲ, ನಮಗೇನು ದರ್ದಿಲ್ಲ, ನಾವು ಜಮೀನ್ದಾರರು, ನಮ್ಮ ದೊಡ್ಡ ಕುಟುಂಬ, ನಾನು ಕೋಟ್ಯಾಧಿಪತಿನೇ, ನನ್ನ ಮಗಳು ಕಳಿಸಿ ದುಡಿಬೇಕು ಮಾಡಬೇಕು ಅನ್ನೋದು ನಮಗೇನಿಲ್ಲ, ನಾವು ಕಳಿಸಲ್ಲ ಸ್ವಾಮಿ, ದಯವಿಟ್ಟು ಹೊಂಟಾಗಿ ಸ್ವಾಮಿ, ಬೇಜಾರು ಮಾಡ್ಕೊಬೇಡಿ,
ಹೋಗಿ ಸ್ವಾಮಿ ತಾಯಿ ಇಲ್ದದ ಮಗಳು ಅವಳು, ನಾವು ಕಳ್ಸಲ್ಲ ಸ್ವಾಮಿ, ಹೋಗಿ ಹೋಗಿ ಅಂದ್ಬಿಟ್ರು. ನಿಮಗೆ ಬೇಜಾರಾಯ್ತಾ? ಬೇಜಾರು ಅಂದರೆ ನಮ್ಮ ಅಕ್ಕ ತಂಗಿರನ್ನೆಲ್ಲ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಗುಳು ಅಂತ, ನಾವು ಹೋಯ್ತೀನಿ ಅಪ್ಪಾಜಿ ಕಳ್ಸಲ್ಲ ಅಂತದೆ, ಹೇಳು ಹೇಳು ಅಂತ ನಮ್ಮ ಅಕ್ಕನಿಗೆಲ್ಲ ಹೊಡೆಯೋದು, ಹೋಗಿ ನಮ್ಮ ಅಕ್ಕ ತಂಗಿರಿಗೆಲ್ಲ ಹೊಡೆಯೋದು. ಅವರು ಅಪ್ಪಾಜಿನೇ ಹಿಂಗಂತಾರೆ ಸುಮ್ಮನೆ, ಆಮೇಲೆ ಬೇಡ ಕಣವ ಇಲ್ಲೆಲ್ಲ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾಕವ ಬೇಡ ಅಂತ ಅವರೆಲ್ಲ. ನಾನು ಇಲ್ಲ ನಾವು ಹೋಯ್ತೀನಿ ಅಂತ ನಾನು. ಕೊನೆಗೆ ಅವರು ಸಾರು ಈಚೆ ಹೋದಾಗ ಹಿಂದೆನೇ ಓಡೋಗ್ಬಿಟ್ಟು, ನಾ ಬರ್ತೀನಿ, ನಾನು ಹೇಳ್ದೆ ಬಂದ್ಬಿಡ್ತೀನಿ ಕರ್ಕೊಂಡೋಗಿ ಅಂತ ಕೂತ್ಕೊಂಡ್ಬಿಟ್ಟೆ. ಅವರು ಇಲ್ಲ ಇಲ್ಲ ಆಮೇಲೆ ನಾಳೆ ತೊಂದರೆ ಆಗುತ್ತಮ್ಮ ಬೇಡಿ ಅಂದ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟವರು. ಬಿಟ್ಟು ಹೋದ್ಮೇಲೆ ಇದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳಿಗೆಲ್ಲ ಅವಕಾಶ ಬಂತು, ಸೀರಿಯಲ್ಗಳಿಗೆ ಅದಕ್ಕೆ ಇದಕ್ಕೆ ಅಂತ ಬಂತು. ಪಿಕ್ಚರ್ಗಳಲ್ಲಿ ವಾಂಟೆಡ್ ಅಂತ ಅವಾಗ ಸ್ವಲ್ಪ ಏಜಿಗೆ ಬಂದೆ. ಬಂದಾಗ ಶಶಿಕುಮಾರ್ ಅವರು ಫಿಲಮ್ ಅದು. ಅದರಲ್ಲಿ ನನಗೆ ಮುಖ್ಯಮಂತ್ರಿ ಚಂದ್ರು ಸಾರ್ ಹೆಂಡತಿ ಕ್ಯಾರೆಕ್ಟರ್ ಬಂತು. ಎರಡನೇ ಹೆಂಡತಿ ಕ್ಯಾರೆಕ್ಟರ್ ನಾನು, ಮೊದಲನೇ ಹೆಂಡತಿ ಸರ್ವಮಂಗಳ. ಅದು ತುಂಬ ಚೆನ್ನಾಗಿದೆ ಪಿಕ್ಚರು. ಅಲ್ಲಿ ಹೋದಾಗ ಡೈರೆಕ್ಟರ್ ಜೋಸೈಮನ್ ಸಾರು, ಪ್ರೊಡ್ಯೂಸರ್ ಬಂದು ಚಂದ್ರಿಕಾ ಮೇಡಮು, ಶಶಿಕುಮಾರು, ಚಂದ್ರಿಕಾನೇ ಹೀರೋ ಹೀರೋಯಿನ್ನು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸಕಲೇಶ್ಪುರದ ಹತ್ರ ಒಂದು ಹಳ್ಳೀಲಿ. ಆಗ ನಮ್ಮ ಅಪ್ಪ ನಮ್ಮ ಅಕ್ಕನ ಕಳ್ಸೋದ್ರ ಜೊತೆ ನಾವು ಹೋಗ್ತೀನಿ, ಅವಕಾಶಗಳು ಸಿಗ್ತಾ ಇದೆ, ಯಾಕೆ ಇದು ಮಾಡ್ತೀರಾ ಅಂದಾಗ ನಮ್ಮ ಅಕ್ಕನೇ ಬಂದಿದ್ಲು ನನ್ನ ಜೊತೆ ಶೂಟಿಂಗಿಗೆ. ಅವ್ರಿಗೆ ಮದುವೆ ಆಗಿ ಮಗು ಇತ್ತು ಅಕ್ಕನಿಗೆ, ಅವಳನ್ನೇ ಪಾಪನು ಕರ್ಕೊಂಡು ನನ್ನ ಜೊತೆ ಶೂಟಿಂಗಲ್ಲಿ ಅಕ್ಕನೇ ಒಂದು 5-6 ದಿವಸ ಇದ್ರು ನನ್ನ ಜೊತೆ. ತುಂಬ ಚೆನ್ನಾಗಿತ್ತು ಅದು ಕ್ಯಾರೆಕ್ಟ್ರು. ಹಂಗೆ ಆಮೇಲೆ ಕೆ ವಿ ಜಯರಾಮ್ ಸಾರ್ದು ಒಂದು ರಶ್ಮಿ ರಂಜಿತಾ ಅಂತ ಪಿಕ್ಚರ್ ಬಂತು. ಅದರಲ್ಲಿ ತುಂಬ ತೆಳ್ಳಗಿದ್ದೀನಿ ನಾನು. ಆಗ ಒಂದು 20 ವರ್ಷ ಇದ್ರೂ ದೊಡ್ಡ ಹೆಂಗ್ಸಂಗೆ ಕಾಣ್ತಾ ಇದ್ದೆ ಅದರಲ್ಲಿ. ಎಲ್ಲಾನವರು ಇಷ್ಟು ಇದು ಮಕ್ಕ ಹೆಂಗೆ ಕಾಣ್ತಾರೆ ಅಮ್ಮ ಅನ್ನೋರು. ಆ ಪಾತ್ರ ಶ್ರುತಿಗೆ ಅತ್ತೆ ನಾನು. ಶ್ರುತಿ ಅತ್ತೆ. ಮತ್ತು ಇನ್ನೊಂದರಲ್ಲಿ ರಂಜಿತಾ ರಶ್ಮಿಲಿ ಎರಡರಲ್ಲೂ ಅವರೇ ಇದ್ದರು. ನಾನು ಕಾಟ ಕೊಡೋದು, ಸೊಸೆಗೆ ಹಿಂಸೆ ಕೊಡೋದು ಅಂತ ಕ್ಯಾರೆಕ್ಟ್ರು. ಆ ಜಯರಾಮ್ ಸಾರು ನಾನು ಅದೃಷ್ಟನೇ ಏನೋ ಅಂಥ ಡೈರೆಕ್ಟ್ರ್ ಕೈ ಕೆಳಗೆ ನಾ ಕೆಲಸ ಮಾಡಿದ್ನಲ್ಲ. ಕೆ ವಿ ಜಯರಾಮ್ ಸಾರ್ ಅಂತ ದೊಡ್ಡ ವ್ಯಕ್ತಿತ್ವ ಅವರು. ಅವರು ಮೀನಾಕ್ಷಿ ಅಂತ ಅವ್ರ ಮಿಸ್ಸಸ್ಸು. ಅವರು ನನ್ನ ಒಂದು ಮನೆ ಮಗಳ ಥರ ನೋಡ್ಕೊಳ್ಳೋರು. ಆಗಲೂ ನನಗೆ ಮೈಂಡ್ ಇನ್ನೂ ಮೆಚೂರ್ ಆಗಿಲ್ಲ, ಅವಳಿಗೆ ಇನ್ನೂ ಹಿಂಗೆ ಅವಳೆ ಅಂತ. ಈಗಲೂ ಸ್ವಲ್ಪ ಮೆಚೂರ್ ಆಗೇ ಇಲ್ಲ, ಸಣ್ಣ ಮಗು ಥರನೇ ಇರ್ತೀನಿ ಒಂದೊಂದ್ಸರಿ. ನಾನು ಥರನೇ ಮರ್ತು ಬಿಡ್ತೀನಿ. ಯಾಕೆಂದರೆ ಕಲಾವಿದರು ಭಾವನಾಜೀವಿಗಳು ನಾವು. ನಾವು ಭಾವನೆಗಳನ್ನು ಹಂಚ್ಕೋಬೇಕಾದ್ರೆ ಎಲ್ಲಿ ಹೇಗಿರಬೇಕು, ಎಲ್ಲಿ ಯಾವ ಥರ ಹಂಚ್ಕೋಬೇಕು ಅನ್ನೋ ಮನೋಭಾವನೆಗಳನ್ನ ನಾವು ರೂಢಿಸ್ಕೊಂಡಿರ್ತೀವಿ. ಈಗ ನಮ್ಮವರು ಅಂತ ನಮಗೆ ಆತ್ಮೀಯರಾಗಿ ಈಗ ನೀವು ಕಂಡುಬಿಟ್ರೆ ನಮ್ಮಲ್ಲಿ ಏನಿದೆ ಎಲ್ಲ ಓದ್ಬಿಡ್ತೀವಿ. ಅದು ಗೊತ್ತಾಗಲಿಲ್ಲ ಏನೋ. ಕೆಲವರು ಅದನ್ನು ಫ್ರೀಯಾಗಿ ತಗೋತಾರೆ ಮೈಂಡಲ್ಲಿ, ಕೆಲವರು ಅದನ್ನು ಏನೇ ಹಿಂಗೆ ಅನ್ನೋ ಥರನೂ ಬರುತ್ತೆ. ಆದರೆ ನಾವು ನಮ್ಮ ಮೈಂಡ್ ಕರೆಕ್ಟ್ ಇರುತ್ತಲ್ಲ, ನಮಗೆ ಆಗಿರುತ್ತಲ್ಲ, ಅದರಿಂದ ಅವರು ನನ್ನ ತುಂಬ ಹಚ್ಕೊಂಡಿದ್ರು. ಆ ರಶ್ಮಿ ರಂಜಿತಾ ಅಂತ ಫಿಲಮ್ ಮಾಡಿದೆ. ಹಂಗೆ ಪಿಕ್ಚರ್ಗಳು ಹೆಸರುಗಳೇ ಹೇಳಕ್ಕೆ ಬರಲ್ಲ. ಪುಟ್ಟಮಲ್ಲಿ, ಮಾಲಾಶ್ರೀ ಅವ್ರದ್ದು ದುರ್ಗಿ, ಆಮೇಲೆ ಮೇಕಪ್ಪು ಜಗ್ಗೇಶ್ ಅವ್ರದ್ದು, ಆಮೇಲೆ ಸುವಲಾಲಿ, ಓಳು ಸಾರ್ ಓಳು, ಸುಮಾರು ಪಿಕ್ಚರ್ಗಳು ಹೆಸರುಗಳು. ಆಮೇಲೆ ಇಟಗಿ ಭೀಮಾಂಬಿಕೆ, ಧರ್ಮದೇವತೆ ಅಂತ ಇಟಗಿ ಭೀಮಾಂಬಿಕೆ ಅಂತ ಒಂದು ಪಿಕ್ಚರು. ಕೆಲವುದ್ರಲ್ಲೆಲ್ಲ ಮಂತ್ರವಾದಿ, ಕೆಲವುದ್ರಲ್ಲ. ಆಮೇಲೆ ಆಂಟಿ ಪ್ರಿಸೆ, ಟೆನ್ನಿಸ್ ಕೃಷ್ಣನ್ ಜೊತೆ ಇವರು ಪ್ರೊಡ್ಯೂಸರ್ ಬಂದು ರಾಜರಾಜೇಶ್ವರಿ ನಗರ MLA ಇದ್ದಾರೆ ಅವರು, ಮುನಿರತ್ನ ಸಾರು ಅವ್ರದ್ದು. ಅದರಲ್ಲಿ ನಾನು ಬಾಡಿ ಕಾಣ್ತಾ ಇರುತ್ತೆ, ಅವ್ನಿಗೆ ಹೆಣ್ಮಕ್ಳಿಗೆ ಏನೂ ಕಾಣಬಾರ್ದು. ಅವ್ನು ಬಂದು ಅದನ್ನ ನೋಡಿದ ತಕ್ಷಣ ಅವನು ಒಂಥರ ಆಗ್ತಾ ಇರುತ್ತೆ ಅವನಿಗೆ. ಅವ್ನು ಬಂದು ಅಂತಿರ್ತಾನೆ. ಅವ್ನು ನಾನೇಂತ ಇವನೇ ನನಗೆ ಹಿಂಗೆ ಕರೀತಾನಲ್ಲ ಅಂದ್ಬಿಟ್ಟು ಅವನ ಸ್ಟೇಷನ್ಗೆ ಕರ್ಕೊಂಬಂದು ರಪ್ಪ ಅಂತ ಹೊಡೆಯೋ ಸೀನ್ ಇರುತ್ತೆ. ಅವನು ಅವ್ರ ತಂದೆ ಬರ್ತಾನೆ ಜನಾರ್ದನ್ ಅವ್ರು ಬಂದು, ಏನಮ್ಮ ನಿಮ್ಮ ಮರ್ಯಾದೆ ಹಿಂಗೆ ಕಾಣ್ತದೆ ಅಂತ ನಾವು ಹೇಳಿದ್ರೆ ನನ್ನ ಮಗನಿಗೆ ಹೊಡಿತೀರಲ್ಲಮ್ಮ ನೀವು ಅಂತೇಳಿ ಜೋರು ಮಾಡೋ ಸನ್ನಿವೇಶ ಅಂತ ಕ್ಯಾರೆಕ್ಟ್ರು. ಆಮೇಲೆ ಒಡ ಹುಟ್ಟಿದವಳು ಅಂತ ರವಿಚಂದ್ರನ್ ಸಾರ್ದು, ಪ್ರೀತಿಸಿದ್ರೆ ತಪ್ಪೇನಿಲ್ಲ ಆ ಪಿಕ್ಚರು. ಪ್ರೀತಿ ಮಾಡು
ತಪ್ಪೇನಿಲ್ಲ ಅಂತ ಏನೋ ಒಂದು ಪಿಕ್ಚರು, ಕಿಲಾಡಿ ಜಗ್ಗೇಶ್ ಅವ್ರದ್ದು. ಜಗ್ಗೇಶ್ ಅವ್ರದ್ದು ಸುಮಾರು ಪಿಕ್ಚರ್ ಮಾಡಿಸಿದ್ರು ಅಣ್ಣ. ಜಗ್ಗೇಶ್ ಅವರು ನನಗೆ ಹೆಂಗಿದ್ರು ಅಂದರೆ ಅವರು ಅಷ್ಟೇ, ಅವ್ರ ಮಿಸ್ಸಸ್ಸು ಅವರು ಭಾಳ ಒಂದು ದೊಡ್ಡ ತನ. ಅವರು ನವರಸ ನಾಯಕ ಅಂದರೆ ಅವ್ರ ಜೀವನದಲ್ಲೂ ಹಾಗೆ ಇದ್ದರು. ಯಾಕೆಂದರೆ ಕಲಾವಿದರೇ ಹೊಗಳೋದಿದೆಯಲ್ಲ, ಹೌದು, ಅದು ಭಾಳ ಇದು. ಕೆಲವರು ಫಿಲಮ್ ಲ್ಯಾಂಡಿಗೆ ಬಂದು ಕೆಲವರೆಲ್ಲ ಈಗಿನವ್ರನ್ನ ಕೇಳಿದ್ರೆ ಪ್ರೊಡ್ಯೂಸರ್ಗಳಿಗೆ ಡೈರೆಕ್ಟ್ರ್ ಬಗ್ಗೆ ಹಾಗೆ ಹಿಂಗೆ ಅವ್ರು ಹಂಗೆ ಅಂತೆಲ್ಲ ಮಾತಾಡ್ತಾರೆ. ಆದರೆ ನಾವಿದ್ದ ಕಾಲ ಇತ್ತಲ್ಲ, ನಮಗೆ ಅನ್ನ ಹಾಕೋರು ಅವರು, ಅನ್ನ ಹಾಕಿದವರು ಅಂತ ನಾವು ಡೈರೆಕ್ಟ್ರ್ ಬಂದರೆ ಕೂತ್ಕೋತಾರಿಲ್ಲ. ಅಯ್ಯೋ ಸಾರ್ ಬಂದರು. ನನಗೆ ಡಿ ರಾಜೇಂದ್ರ ಬಾಬು ಅವರು, ರಾಜೇಂದ್ರ ಸಿಂಗ್ ಬಾಬು ಅವರು, ಸಾಯಿ ಕುಮಾರ್ ಸಾಹೇಬರು, ಅವರು ನನ್ನ ಕಂಡ್ರೆ ಬಹಳ ಪ್ರೀತಿ. ಅವರು ಅದರಲ್ಲೂ ರಾಜೇಂದ್ರ ಸಿಂಗ್ ಬಾಬು ಸಾರ್ ಅಂತೂ ಮಹಾಕ್ಷತ್ರಿಯ ಫಿಲಮಲ್ಲಿ ಒಂದು ಉತ್ತಮವಾದ ಅವಕಾಶ ಕೊಟ್ಟರು. ಅದು ಡ್ಯಾನ್ಸು ಇತ್ತು ನಂದು ಅದರಲ್ಲಿ. ಏನೈತೆ ಒಳಗ ಏನೈತೆ ಅದೊಂದು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣ್ಣು ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ ಕಾಲ ಕ್ಷಣಿಕ ಕಣು. ಓ ಸಾಹಿತ್ಯ ಹೇಗಿದೆ, ಅದ್ಭುತ. ಆ ಸಾಂಗಲ್ಲಿ ನಾನು ಪೊಲೀಸು ಹೀರೋಯಿನ್ ಜೊತೆ ಓಡಾಡ್ತಿರ್ತೀನಿ. ಸ್ವಲ್ಪ ಅವ್ರಿಗೆ ಕಣ್ಣು ಈ ಥರ, ಆ ಯಮ್ಮನ್ಗೆ ಹೀರೋಯಿನ್ಗೆ ಸೋನಾವಾಲಿ ಅಂತ ಬಾಂಬೆ ಅವರು. ವಿಷ್ಣು ಸಾರು, ಅವಳಿಗೆ ಹಿಂದಿ ಕನ್ನಡ ಬರ್ತಿದ್ದಿಲ್ಲ. ವಿಷ್ಣು ಸಾರು ಕನ್ನಡದಲ್ಲಿ ರೇಗಿಸೋರು ನಮ್ಮ ಜೊತೆ ಜಾಲಿ. ಆಮೇಲೆ ನಾನು ವಿಷ್ಣು ಸಾರ್ ಅವರಲ್ಲಿ ಅದೊಂದು ಕಂಡದ್ದು ಏನು ಅಂದರೆ, ಅವರು ಇವರು ಜೂನಿಯರು ಸೀನಿಯರು ಅದು ಇದು ಅಂತ ಏನೂ ನೋಡ್ತಿರಲಿಲ್ಲ, ಎಲ್ಲರನ್ನೂ ಒಂದೇ ಸಮ. ಅವರು ಬಂದ್ರಿ ಯಾಕೆ ಅಲ್ಲಿ ನಿಂತ್ಕೋತೀರ ಪಂಕಜ ಬಾಮ ಇಲ್ಲೇ ಊಟ ಕೂತ್ಕೊ ಬಾಮ ನಮ್ಮ ಜೊತೆನೇನವರು. ನಮಗೆ ಮೈ ಜುಮ್ಮರು ಇಂಥ ಅದ್ಭುತ ಕಲಾವಿದರು ನಮ್ಮನ್ನು ಕರೀತಾರಲ್ಲ ಅನ್ಸೋದು ಮನಸ್ಸಿಗೆ. ಅಂಥ ಒಳ್ಳೆತನ. ಅವಾಗೆಲ್ಲ ಪಿಕ್ಚರ್ ಲ್ಯಾಂಡಲ್ಲಿ ನಮ್ಗೆ ಆ ಥರ ಕೋಆಪ್ರೇಟ್ ಮಾಡೋರು. ನಾವು ಹಾಗೆ ಇರ್ತಿದ್ವಿ, ಡೈರೆಕ್ಟರ್ ಪ್ರೊಡ್ಯೂಸರ್ಗಳು ಹಾಗೆ ಇರ್ತಿದ್ರು. ಆಮೇಲೆ ನಾವೆಲ್ಲೂ ಇಷ್ಟು ದಿನ ನಾನು ಚಿತ್ರರಂಗಕ್ಕೆ ಬಂದಿದ್ದೀನಲ್ಲ ಮೇಡಮ್, ಉದಯ ಟಿ ವಿ ಮುಖಾಂತರ ನಾನು ಹೃದಯದ ಮನದಾಳದಿಂದ ಹೇಳ್ತಾ ಇದ್ದೀನಿ, ಯಾವ ಪ್ರೊಡ್ಯೂಸರ್ ಆಗಲಿ ಯಾವ ಡೈರೆಕ್ಟರ್ ಆಗಲಿ ಯಾರೇ ಆಗಲಿ, ಈಗಿನವ್ರು ಏನೇನೋ ಹೇಳ್ತಾರೆ ಟಿ ವಿಗಳಲ್ಲಿ, ಹೆಣ್ಮಕ್ಳು ಪಿಕ್ಚರ್ಲಿ ಹಂಗೆ ಮಿಸ್ಯೂಸ್ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅದು ಇದು ರೆಕಾರ್ಡೆಲ್ಲ. ನಮ್ಮ ಕಾಲದಲ್ಲಿ ನಾವು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ವಿ. ಪ್ರೊಡ್ಯೂಸರ್ ಡೈರೆಕ್ಟ್ರಿಗೆ ನಮಸ್ಕಾರ ಮಾಡಿ, ಕ್ಯಾಮ್ರಾ ನಮಸ್ಕಾರ ಮಾಡಿ, ನಮಗೆ ಮೇಕಪ್ ಮಾಡೋ ಹುಡುಗ ಅವ್ನು ಚಿಕ್ಕವನಿದ್ರೆ ಸಹಿತ ಅವನಿಗೆ ನಮಸ್ಕಾರ ಮಾಡಿಕೊಂಡು ನಾವು ಮೇಕಪ್ ಮಾಡ್ಕೋತಾ ಇದ್ವಿ. ಆಗ ಆ ತನ ಈಗ ಇಲ್ಲ ಮೇಡಮ್. ಈಗ ಹೇಗಾಗಿದೆ, ಎಲ್ಲ ಉದಯನ ಮುಖರು ಹೊಸಬ್ರು ಬಂದುಬಿಟ್ಟಿದ್ದಾರೆ. ಹೌದು, ಹೇಗೆ ಬೇಕಾದ್ರೂ ಆಗ ನಡ್ಕೋತಾರೆ. ಅಂದರೆ ಪಾಪ ಅವ್ರದ್ದು ಪಾತ್ರ ಇರುತ್ತೆ, ಆ ಪಾತ್ರಕ್ಕೆ ತಕ್ಕಂತೆ ಅವ್ರು ನಡ್ಕೊಳ್ಳೇಬೇಕು ಪಾಪ. ನಾವು ಯಾರಿಗೂ ಏನು ಹೇಳೋಕ್ಕೂ ಆಗಲ್ಲ. ಉದರ ಪೋಷಣಂ ಬಹುಕೃತ ವೇಷಂ, ಹೊಟ್ಟೆಪಾಡಿಗೆ ವೇಷಗಳನ್ನ ಹಾಕಬೇಕು. ಆದರೆ ನಾವೆಲ್ಲೂ ನಮ್ಮತನನ ನಾವು ಹೆಣ್ಮಕ್ಳು ಬಿಟ್ಕೊಡದೆ ಬಂದಾಗ ಚಿತ್ರರಂಗದಲ್ಲೆಲ್ಲ ನಾವು ಎಲ್ಲಿ ಬೇಕಾದರೂ ಹೆಸರು ಬರುತ್ತೆ. ಹಾಗೆ ಒಳ್ಳೊಳ್ಳೆ ಪಾತ್ರಗಳು ನನಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳದೇ ಜಾಸ್ತಿ ಬರೋಕ್ಕೆ ಶುರು ಆಯಿತು. ಹೌದು, ಪೊಲೀಸೇ ಮ್ಯಾಕ್ಸಿಮಮ್ ಮಾಡಿರೋದು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಎಲ್ಲ ಫಿಲಮಲ್ಲಿ. ಆಮೇಲೆ ನರ್ಸು ಶಿವರಾಜ್ ಕುಮಾರ್ ಅವ್ರ ಜೊತೆ ಮನ ಮಿಡಿಯಿತು ಅಂತ ಒಂದು ಫಿಲಮ್, ಅದರಲ್ಲಿ ನರ್ಸು. ಅಯ್ಯೋ ಶಿವರಾಜ್ ಕುಮಾರ್ ಅವರು ಅಷ್ಟೇ, ಅದು ಶೂಟಿಂಗು ನಾರಾಯಣ ನೇತ್ರಾಲಯದಲ್ಲಿ ಇತ್ತು 15 ದಿನ. ಅವರು ತಾರಾ ಮೇಡಮು ಅವರೆಲ್ಲ ಡಾಕ್ಟ್ರು, ನಾನು ನರ್ಸು. ಜಾನಿ 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 ಅಂತಿರ್ತಾರೆ ನನಗೆ ಶಿವಣ್ಣ. ಅವರು ಅಷ್ಟೇ ನಮ್ಮೂರವರು, ಚಾಮರಾಜನಗರದ ಕಡೆಯವರು ಅಂತ ಭಾಳ ಜಾಲಿಯಾಗಿ ನಮ್ಮನ್ನು ಮಾತಾಡಿಕೊಂಡು ಜೊತೆಲಿ ಆ್ಯಕ್ಟ್ ಮಾಡೋರು. ಅವ್ರ ಜೊತೆನೆ ಆದಿತ್ಯ ಅಂತ ಒಂದೊಂದು ಮಾಡಿದೆ. ರಂಬೆ ಈ ವಯ್ಯಾರದ ರಂಬೆ, ಅದು ನಾನು ಎಲ್ಲೇ ಹೋದ್ರೂ ಸಾಂಗ್ ಹಾಡ್ತಿರ್ತೀನಿ. ಈ ಸಾಂಗ್ ನನ್ನ ಆರ್ಕೆಸ್ಟ್ರಾಗ ಹೋದ್ರೆ ಇದಾಡಿಸ್ತಾರೆ, ಹಳೆ ಫಿಲಮ್ ಸಾಂಗು. ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಆ ಹಕ್ಕಿ ಬಂದು ಕುಂತೈತಲ್ಲೋ ಮಾಮ ಕಾದೈತೆ ಸೊಕ್ಕೈತೆ ಏರಿ ಮೇಲೆ ಏರಿ, ಈ ಥರ ಸಾಂಗ್ಗಳೇ ಆಡಿಸೋರು. ಆ ಫಿಲಮ್ಗಳಲ್ಲಿ ಆ ಥರ ನನ್ನ ಕ್ಯಾರೆಕ್ಟರ್ಗಳಿರ್ತಿತ್ತು. ಆ ಪಾತ್ರಗಳನ್ನ ಹುಡುಕಿ ಕೊಡೋರು ನಾನು ಕರೆದು. ಜನಾರ್ದನ್ ಅವ್ರ ಜೊತೆ, ಬ್ಯಾಂಕ್ ಜನಾರ್ದನ್ ಜೊತೆ ಒಂದು 7-8 ಫಿಲಮಲ್ಲಿ ಮಿಸ್ಸಸ್ ಕ್ಯಾರೆಕ್ಟ್ರು. ದೊಡ್ಡಣ್ಣವ್ರ ಜೊತೆನೂ ಒಂದು 3 ಫಿಲಮಲ್ಲಿ ಮಿಸ್ಸಸ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ.
ಅಮ್ಮ ಹೇಳ್ತಾ ಇದ್ರಿ ನೀವು ಬ್ಯಾಂಕ್ ಜನಾರ್ದನ್ ಅವ್ರ ಜೊತೆ 7 ಸಿನಿಮಾದಲ್ಲಿ ಅವ್ರ ಹೆಂಡತಿ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ ಅಂತ, ಅದರ ಅನುಭವ ಹೇಳಿ ಅಮ್ಮ. ಚಿತ್ರದಲ್ಲಿ ಫ್ಯಾಮಿಲಿ ಸಬ್ಜೆಕ್ಟ್ಗಳೆಲ್ಲ ಕೆಲವೆಲ್ಲ ಬರೋವು. ಅಂದರೆ ಈಗ ಬೆಡ್ರೂಮಲ್ಲಿ ಮಲ್ಗ ಸೀನ್ ಇರೋದು ಗಂಡ ಹೆಂಡತಿ, ನಾ ಅದು ಮಾಡಲ್ಲ ಅಂತ ಇದ್ದೆ. ಡೈರೆಕ್ಟ್ರು ಯಾಕಮ್ಮ ಬಂದಿದ್ದೀರಾ ಚಿತ್ರರಂಗಕ್ಕೆ ಅಂದಮೇಲೆ ಕ್ಯಾರೆಕ್ಟ್ರ್ ಕೊಟ್ಟಾಗ ಅದೆಲ್ಲ ನೀವು ಮಾಡಲೇಬೇಕಾಗತ್ತಮ್ಮ ಅಂದರು. ಇಲ್ಲ ಇಲ್ಲ ನನಗೆ ಕೆಲವು ಚಿತ್ರ ನೋಡಿದಾಗ ಕೆಲವರು ಭಾವನೆಗಳು ಪಿಕ್ಚರಲ್ಲಿ ಹಿಂಗೆ ಮಾಡ್ತಾರೇನೋ ಇವರು, ಹಿಂಗೆ ಇರುತ್ತೇನೋ ಅಂತ ತಿಳ್ಕೊತಾರೆ, ನಟನೆ ಅಂತ ಅನ್ಕೊಳ್ಳಲ್ಲ. ನಾಳೆ ಯಾರೋ ಮದುವೆ ಆಗೋರು ನನ್ನ ಇವಳು ಏನೋ ಅವ್ರ ಜೊತೆ ಎಲ್ಲ ಪಿಕ್ಚರಲ್ಲಿ ಹಿಂಗೆ ಮಾಡೋಳು ಹಂಗೆ ಮಾಡಿ ಕೆಲವ್ರ ಭಾವನೆಗಳು ನಮ್ಮ ಭಾವನೆ ಶುದ್ಧ ಇರುತ್ತೆ, ಕೆಲವರು ಹಿಂಗೆ ಮಾಡ್ತಾರೆ. ನಾವು ಹೆಂಗ್ ಶೂಟ್ ಮಾಡ್ತೀವಿ ಅಂತ ಜನಗಳಿಗೆ ಗೊತ್ತಿರಲ್ವಾ. ಅದು ಅವ್ರ ತೋಳ ಮೇಲೆ ಮಲ್ಕೋಬೇಕು ಹೆಂಡತಿ, ತೋಳ ಮೇಲೆ ಮಲ್ಕೊಂಡು ಇಬ್ರು ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಳ್ಳೋ ಸೀನು ಅಂಥದ್ದೆಲ್ಲ ಬರೋದು. ನಾನು ಸರ್ ದಯವಿಟ್ಟು ಸರ್ ನಂಗೆ ಇದೊಂದು, ಯಾಕೆ ಮೊದಲೇ ಅಪ್ಪ ಮನೇಲಿ ಬೇರೆ ಆ ಥರ ಇನ್ನೇನಾದ್ರೂ ಅಪ್ಪಂಗೆ ಗೊತ್ತಾಗ್ಬಿಟ್ರೆ ಪಿಕ್ಚರ್ ನೋಡೋಕೆ ಹೋಗ್ತಿರ್ತಾರೆ ಹುಚ್ಚು ನಮ್ಮ ಅಪ್ಪಂಗೆ ಫಿಲಮ್ದು. ಮಾಡಲ್ಲ ಸರ್ ಪಾಪ ಅವರು ಅದನ್ನು ಕಟ್ ಮಾಡಿ ಇಬ್ಬರು ಮಂಚದ ಮೇಲೆ ಕೂತ್ಕೊಂಡು ಮಾತಾಡೋದ ರೀತಿ. ಈ ನಾನು ಎಲೆ ಮಡ್ಚ್ಕೊಡೋದು ಹಿಂಗೆ ಸುಣ್ಣ ಹಾಕಿ ಅವ್ರಿಗೆ ಗಂಡಂಗೆ ಇಬ್ಬರು ಕೂತ್ಕೊಂಡು ಮನೆ ವಿಚಾರಗಳನ್ನೆಲ್ಲ ಹಂಚ್ಕೊಳ್ಳೋ ರೀತಿ ಮಾಡೋರು. ಕೆಲವೊಂದು ಫಿಲಮ್ಗೆ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಎಲ್ಲ ಹಾಕಬೇಕು ಅಂತ ಬಂತು ಆಗ ನನಗೆ. ಚೆನ್ನಾಗಿದೆ. ಅಶೋಕ ಹೋಟೆಲಲ್ಲಿ ಕರೆಸಿದ್ರು ಪಿಕ್ಚರ್ದು ಹಿಂಗೆ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಎಲ್ಲ ಹಾಕಬೇಕು ಅಂದ್ಬಿಟ್ಟು ಹೋದೆ. ಎಲ್ಲ ನೋಡಿದೆ, ಅಯ್ಯಯ್ಯ ಈ ಥರನ ನಾ ಮಾಡಲ್ಲ ಸರ್ ಪಾತ್ರ ಅಂದೆ. ಹಿಂಗಂದ್ರೆ ಹೆಂಗ್ರಿ, ಎಂತೆಂಥ ದೊಡ್ಡ ದೊಡ್ಡ ಹೀರೋಯಿನ್ಗಳೇ ಎಂತೆಂಥವ್ರೆಲ್ಲ ಮಾಡಿದ್ದಾರೆ, ಬರಬಾರ್ದು ಮನೇಲಿರ್ಬೇಕು ನೀವು ಪಿಕ್ಚರ್ಗೆ ಬರಬಾರ್ದು ಅಂದರು. ನಿಮ್ಗೆ ಇಷ್ಟ ಇದ್ರೆ ಮಾಡಿಸಿ ಸರ್, ನನ್ನ ಕ್ಯಾರೆಕ್ಟರ್ ನಾನು ಮಾಡೋಕ್ಕೆ ಇಷ್ಟ ಇಲ್ಲ ಸರ್, ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ನಮ್ಮದೇ ಅದು ಒಂದು ನಮಗೂ ಇರುತ್ತೆ, ಮನೆ ಫ್ಯಾಮಿಲಿಯವರು ಒಪ್ಪಲ್ಲ ಸರ್, ಬರಬೇಡಮ್ಮ ಮನೇಲಿ ಇದ್ಬಿಡು ಅಂದರು. ನಮ್ಮ ಮನೇಲಿ ಇದ್ದರೂ ನನ್ನ ಹಣೆ ಬರದಲ್ಲಿತ್ತು ಅಂದರೆ ಬರುತ್ತೆ ಬಿಡಿ ಸರ್ ಅವಕಾಶ, ಪರವಾಗಿಲ್ಲ ಬಿಡಿ ಸರ್ ಅಂದ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಉಷ್ ಫಿಲಮಿಗೆ ಕರೆದ್ರು. ಉಷ್ ಫಿಲಮ್ಮು ಅದರಲ್ಲಿ ಒಬ್ಬ ಪೂಜಾರಿಗೆ ಹೆಂಡತಿ, ಅದು ಫುಲ್ಲು ಒಂಥರ ಕ್ಯಾರೆಕ್ಟರ್ ಅದು. ಕರೆದ್ರು, ನಾವು ಮಾಡಲ್ಲ ಸರ್ ಅದನ್ನ ಅಂದ್ಬಿಟ್ಟೆ. ಉಪೇಂದ್ರ ಅವರು ಅದು ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ನಾವು ಒಪ್ಕೋತಿರ್ಲಿಲ್ಲ. ಯಾಕೆ ಒಪ್ಕೋತಿರ್ಲಿಲ್ಲ ಅಂದರೆ ಸಮಾಜದಲ್ಲಿ ಏನಾಗುತ್ತೆ, ನಾವೀಗ ಇನ್ಸ್ಪೆಕ್ಟ್ರು ನಮ್ಮನ್ನು ಅದೇ ದೃಷ್ಟಿಲಿ ನೋಡ್ತಿರ್ತಾರೆ. ಈಗ ನರ್ಸು, ಓ ಇವಮ್ಮ ನರ್ಸೇ ಅದೇ ಥರನೂ. ಆಮೇಲೆ ಕ್ಯಾರೆಕ್ಟ್ರ್ ಮೇಲೆ ಹೋದರೆ ಎಲ್ಲ ಇದೇ ಥರ ಅಂತಲೇ ನಮ್ಮನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ಕೆಲವೊಂದು ಮಾಡ್ತಾ ಇಲ್ಲ, ನನ್ನ ಮನಸ್ಸಿಗೆ ವಿರುದ್ಧವಾದನ್ನು ನಾವು ಮಾಡ್ತಿಲ್ಲ. ನಾನು ಹೇಳ್ತಿದ್ದೆ ನೀವು ಕಸ ಗುಡ್ಸೋ ಪಾತ್ರ ಕೊಡಿ, ನಾನು ಅದಕ್ಕೆ ನನ್ನ ಜೀವ ತುಂಬಿ ಮಾಡ್ತೀನಿ ಅಂತಿದ್ದೆ. ಆದರೆ ಜನಾರ್ದನ್ ಅಣ್ಣ ದೇವ್ರಂತ ಅವರು, ಮರಾಠಿಯವರು ಅಣ್ಣ, ನಾವು ಯಾವತ್ತೂ ಅವ್ರು ಇವತ್ತಿಲ್ಲ ನಮ್ಮ ಜೊತೆ. ಆದರೂ ಅವರಿಲ್ಲ ಅಂದರೂ ಅವ್ರು ಮಾಡಿರೋ ಕಲೆ, ಅವ್ರ ಪ್ರತಿಭೆ ಯಾವತ್ತೂ ಟಿ ವಿಲಿ ಬಂದೇ ಬರ್ತಾ ಇರುತ್ತೆ. ಆದರೂ ಕಲಾವಿದನಿಗೆ ಸಾವಿಲ್ವಂತೆ, ಕಲಾವಿದ ಯಾವತ್ತೂ ನಮ್ಮ ಜೊತೆನೇ ಇರ್ತಾನಂತೆ. ನಾವು ಸತ್ತಿದ್ದಾರೆ ಅಂತ ನಾವು ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅವರು ಡಿಂಗ್ರಿ ನಾಗರಾಜಣ್ಣ, ಕೆಲವು ಎಲ್ಲ ಕಾಮಿಡಿ ಆರ್ಟಿಸ್ಟ್ಗಳ ಜೊತೆ ನಾನು ಮಾಡಿದ್ದೀನಿ. ಒಂದ್ಸಲ ಡಿಂಗ್ರಿ ಅಣ್ಣನಿಗೆ ಎಂಟಿ ಪಾರ್ಟ್ ಬಂದ್ಬಿಡ್ತು ನನಗೆ ಪಿಕ್ಚರಲ್ಲಿ. ನಾನು ಆಕ್ಷನ್ ಅಂದರು, ಹುಡ್ಕಾಡ್ತಾ ಇದ್ದೀನಿ ಎಲ್ಲಿದ್ದಾರೆ ಅಂತ. ಹಿಂದ್ಗಡೆ ಚೇರ್ ಹಾಕೊಂಡು ನನ್ನ ಹತ್ರಕ್ಕೆ ನಿಂತುಬಿಟ್ಟವ್ರಿಗೆ. ನಾನು ಹಿಂಗೆ ಯಾಕೆ ನಿಂತಿದ್ದೆ ಅಣ್ಣ ಅಂತ. ನಾನು ಎಲ್ಲಿ ನಿನ್ನ ಜೋಡಿ ಸಟ್ಟೆ ಹಾಕ್ತೀನಿ, ನಾನು ತಗೊಂಬಂದು ನಿನ್ನ ಜೋಡಿ ಮಾಡಿಸ್ಬಿಟ್ಟವ್ರಲ್ಲ ನೋಡೋದಕ್ಕೆ ನಿಂತ್ಕೊಂಡಿದ್ದೀನಿ, ನಿನ್ನ ಜೊತೆಗೆ ಸರಿ ಆಗ್ತೀನಿ ಅಂದ್ಬಿಟ್ಟು. ನನಗೆ ಡೈಲಾಗೇ ಬರ್ತಾಯಿಲ್ಲ. ಡೈಲಾಗ್ ಹೇಳ್ರಿ ಪಂಕಜ ಅಂತಾರೆ, ನಗು ತಡಿಯೋಕೆ ಆಗ್ತಾಯಿಲ್ಲ. ಅವರೇ ಹೇಳ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅವನ್ನ ಹಿಂದೆ ನಿಂತ್ಕೊಂಡು ಅವಳು ಹಿಂಗೆ ಇಟ್ಕೊಳ್ಳೋ ಥರ ಸೀನು ಮಾಡು ಗೊತ್ತಾಗುತ್ತೆ ಅಂತ. ಒಂದು ನಕ್ಕಿದ್ದೀನಿ ಮೇಡಮ್ ಅವತ್ತು. ಎಲ್ಲ ಇಡೀ ಯೂನಿಟೇ ಅಷ್ಟು ಜೋರಾಗಿ ನಕ್ಕಿದ್ದಾರೆ. ಆಮೇಲೆ ಅವರು ಅದೇ ಥರ ಕೋಆಪ್ರೇಟ್ ಮಾಡ್ತಿದ್ರು. ಆಮೇಲೆ ಲೋಕೇಶ್ ಅಣ್ಣ ಅವರು, ಪರಸಂಗದ ಗೆಂಡತಿ ಅಲ್ಲ ಗಿರ್ಜಾ ಲೋಕೇಶ್ ಅವರ ಹಸ್ಬೆಂಡ್, ಅವರು ಕಲಾವಿದ್ರು. ಈಗ ಹೊಸದಾಗಿ ಬಂದವ್ರನ್ನ ಶ್ರೀನಿವಾಸ ಮೂರ್ತಿ ಅವರು ಫಿಲಮ್, ಅವ್ರ ಜೊತೆನೂ ಮಾಡಿದ್ದೀನಿ. ಎಲ್ಲ ಹೆಂಗೆ ಅಂದರೆ ಒಂದು ಮನೆ ಥರ, ಒಂದು ಕುಟುಂಬ ಥರ ಇತ್ತು. ಅಂಥವ್ರ ಹತ್ರ ನಾವೆಲ್ಲ ಕೆಲಸ ಮಾಡಿದ್ವಲ್ಲ ಅನ್ನೋದು ನಮಗೆ ಭಾಳ ಖುಷಿ ಅನಿಸುತ್ತೆ. ಓಕೆ ಅಮ್ಮ, ನೀವು ಹೇಳಿದ್ರಿ ನಿಮ್ಮ ತಂದೆ ಅವರಿಗೆ ಸಿನಿಮಾ ಹುಚ್ಚು ಜಾಸ್ತಿ ಇತ್ತು, ನೋಡ್ತಿದ್ರು ಸಿನಿಮಾ ಜಾಸ್ತಿ ಅಂತ. ನಿಮ್ಮ ಸಿನಿಮಾಗಳನ್ನ ನೋಡ್ತಿದ್ರಾ? ನಮ್ಮೂರಲ್ಲಿ ಕೃಷ್ಣ ಟಾಕೀಸ್ ಅಂತ ಇತ್ತು. ಆ ಕೃಷ್ಣ ಟಾಕೀಸ್ ಓನರು, ಮ್ಯಾನೇಜರು, ಅವರು ಫಿಲಮ್ ಆರ್ಟಿಸ್ಟೇ. ರಾಜ್ಕುಮಾರ್ ಪಿಕ್ಚರ್ ಎಲ್ಲ ಪಾರ್ಟ್ ಮಾಡ್ತಿದ್ರು ಅವರು, ಚಂದ್ರಣ್ಣ ಅಂತೇಳಿ. ಅವರು ಏನ್ರಿ ಚಡ್ಡಿಲಿಂಗಪ್ಪ ಅವರೇ ನಿಮ್ಮ ಮಗಳು ಪಾರ್ಟ್ ಮಾಡ್ಬಿಟ್ಟವಳಲ್ರಿ ಈ ಪಿಕ್ಚರಲ್ಲೆಲ್ಲ ಅಂತ ಹೇಳೋರು. ಆಗ ಅವ್ರಿಗೆ ಪಾತ್ರ ನೋಡಿದಾಗ ಖುಷಿ ಪಡೋರು, ನನ್ನ ಹತ್ರ ತೋರಿಸ್ತಿರ್ಲಿಲ್ಲ. ಆಮೇಲೆ ಅವ್ರಿಗೆ ನನಗೆ ಹೆಸರು ಬರೋಕ್ಕೆ ಶುರು ಆದಾಗ ಅವ್ರಿಗೆ ಒಂಥರ ಹೆಮ್ಮೆ ಅನ್ಸೋದು. ಆಮೇಲೆ ಯಾರು ಏನು
ನಿಮ್ಮ ಮಗಳು ಪಿಕ್ಚರ್ ಮಾಡ್ಬಿಟ್ಟವಳ್ರಿ ಅಂದರೆ ಸಾಕು, ಅಷ್ಟು ಮನಸ್ಸಿಗೆ ಅವ್ರಿಗೆ ಇದಾಗ್ತಾ ಇತ್ತು. ಆಮೇಲೆ ನಾನು ಏನು ಅಂತಲೂ ಕೇಳ್ತಿರ್ಲಿಲ್ಲ, ನೀ ಹೆಂಗೆ ಏನು ಅಂತಲೂ ಕೇಳ್ತಿರ್ಲಿಲ್ಲ. ನಾನು ಯಾರನ್ನಾರ ಜೊತೆಲಿ ಕರ್ಕೊಂಡು ಹೋಗ್ಬಿಡ್ತಿದ್ದೆ, ಅದರಿಂದ ಸುಮ್ಮನೆ ಇರ್ತಿದ್ರು. ಆಮೇಲೆ ಅದಾದಮೇಲೆ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ನಂಗೆ ಅವಕಾಶಗಳು ಬಂದವು. ಈಗ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ, ದರ್ಶನ್ ಜೊತೆ, ಮತ್ತು ಶಿವಣ್ಣವ್ರಾಯಿತು, ಎಲ್ಲರ ಜೊತೆ ನನಗೆ ಒಳ್ಳೊಳ್ಳೆ ಪಾತ್ರಗಳು ಅವಕಾಶಗಳು ಬರೋಕ್ಕೆ ಶುರು ಆಯಿತು. ಈ ಸಿನಿಮಾಗಳನ್ನ ಎಲ್ಲ ನೋಡ್ತಿದ್ರು ಅವರು? ನೋಡ್ತಿದ್ರು. ಅವಾಗ ಏನಾದರೂ ಹೇಳಿದ್ರಾ ಹೋಗ್ಲಿ ನೀವು? ಒಂದಿನ ಹೇಳಿದ್ರು, ಅಂದರೆ ನಮ್ಮೂರು ಭಾಷೆಯಲ್ಲಿ ಹೇಳ್ತೀನಿ, ಅವ್ರು ಬಡ್ಡಿ ಮಗ ಏನೇ ಅವಳು ನಾ ಬೇಡ ಅಂತ ಹೊಡೆದ್ರು ಕೇಳಲಿಲ್ಲ, ಬಡ್ಡಿ ಮಗ ಹೋಗಿ ಹೆಸ್ರು ಉಳಿಸ್ಕೊಬಿಟ್ಲಲ್ಲ, ನಾನು ಹೆಸ್ರು ಉಳಿಸ್ಬಿಟ್ಲಲ್ಲ ಬಡ್ಡಿ ಮಗಳು, ನಾನು ಎಲ್ಲ ಹಾಳಾಗ್ಬಿಡ್ತಾಳೋ ಏನಾಗ್ಬಿಡ್ತಾಳೋ ಪಿಕ್ಚರ್ಗೆ ಹೋಗಿ, ಆಮೇಲೆ ನಮಗೆ ಕೆಟ್ಟ ಹೆಸರು ತಂದುಬಿಡ್ತಾಳೆ, ಹಾಗೆ ಹೀಗೆ ಅಂತ. ಆದರೆ ನನಗೆ ನಮ್ಮಪ್ಪ ನಮ್ಮಣ್ಣ ಒಂದು ಕಂಡೀಷನ್ ಹಾಕಿದ್ರು, ಇದು ಸತ್ಯ ಮೇಡಮ್, ನಾ ಈ ಸನ್ನಿವೇಶ ನಾ ಹೇಳ್ಕೊಳ್ಳೇಬೇಕು. ಈಗ ನಮ್ಮಣ್ಣ ಏನು ಹೇಳಿದ್ದ, ನೀನು ಯಾರೇ ನಿನ್ನ ಲವ್ ಮಾಡಿದ್ರು, ಇಲ್ಲ ನೀನೇ ಯಾರನ್ನಾರು ಲವ್ ಮಾಡಿದ್ರು, ನಮ್ಗೆ ಹೇಳೇ ನೀ ಮಾಡ್ಕೋಬೇಕು. ನಮ್ಗೆ ಹೇಳಿದೆ ಚಿತ್ರರಂಗದಲ್ಲಿ ಅಲ್ಲಿ ಇಲ್ಲಿ ಅವ್ರ ಜೊತೆ ಇವ್ರ ಜೊತೆ ಹೋದೆ ಅಂದರೆ ನಮ್ಮ ಪಾಲಿಗೆ ನೀ ಸತ್ಯ, ನೀ ನಮ್ಮ ಮನೆಗೂ ಬರ್ಕೊಡ್ದು, ನಮ್ಮ ಊರಿಗೂ ಕಾಲಿಡ್ಕೊಡ್ದು, ಚಾಮರಾಜನಗರದ ಹೆಸರು ಎಲ್ಲೂ ಹೇಳ್ಕೊಡ್ದು ಅಂತ ಕಂಡೀಷನ್ ಹಾಕ್ಬಿಟ್ಟ. ಅದು ನನಗೆ ಎಷ್ಟು ಜನ ಮೇಡಮ್ ನನಗೆ ಆಫರು, ನೀವು ನಂಬ್ತಿರೋ ಎಲ್ಲೋ, ಅಯ್ಯೋ ಎಲ್ಲ ಕೋಟ್ಯಾಧಿಪತಿಗಳೇ ಮೇಡಮ್ ಆ ಟೈಮಲ್ಲಿ. ನಾನು ಈಗ ಅನ್ಸುತ್ತೆ ನಾನು ದುಡುಕ್ಬಿಟ್ನೆ, ನಾವು ಮಾಡ್ಕೊಂಬಿಡ್ಬೇಕಾಯ್ತು ಆಗಲೇ. ಓಕೆ ಅಮ್ಮ, ನೀವು ಏನು ಹೇಳಿದ್ರಿ, ತುಂಬ ಆಫರ್ಸ್ಗಳು ನನಗಿತ್ತು, ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ರಾ? ಇಲ್ಲ ಮೇಡಮ್, ನನಗೆ ನನ್ನ ಹೃದಯದಲ್ಲಿ ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ ಒಂದು ಗುರಿ ಇಟ್ಕೊಂಡಿದ್ದೆ ನಾನು, ಆ ಗುರಿ ಮುಟ್ಟಬೇಕು. ಅಪ್ಪ ಇಷ್ಟೆಲ್ಲ ಕಂಡೀಷನ್ ಹಾಕಿದ್ಮೇಲೆ ಏನಾದ್ರು ಒಂದು ಸಾಧನೆ ಮಾಡಿ ಅವ್ರು ತೋರಿಸ್ಬೇಕು, ತೋರಿಸೋವರೆಗೂ ನಾನು ಏನಾದ್ರು ಅವಾರ್ಡ್ಗಳು ತೊಗೋಬೇಕು ಸರ್ಕಾರದಿಂದ. ಅಲ್ಲಿವರೆಗೂ ನಾನು ಬಿಡಲಿಲ್ಲ ಮೇಡಮ್. ಆಮೇಲೆ ಎಷ್ಟೋ ಜನರನ್ನು ಮೆಚ್ಚಿಸಲು ಜನಾರ್ದನಿಂದನೇ ಸಾಧ್ಯ ಇಲ್ಲ, ನಮ್ಮ ಹೃದಯ ಮೆಚ್ಚೋಂಗೆ ನಾನು ನಡ್ಕೊಂಬಂದೆ. ಈಗಲೂ ಸ್ಟ್ರಗ್ಲಿಂಗಲ್ಲೇ ಇದ್ದೀನಿ, ಆಗಲೂ ಸ್ಟ್ರಗ್ಲಿಂಗಲ್ಲೇ ಬಂದೆ. ಅಷ್ಟು ಜೀವ ಕಲಾವಿದರು, ಅಷ್ಟು ನೊಂದ್ಕೊಂಬಂದೆ ಮೇಡಮ್ ನಾನು. ಆದರೂ ನನ್ನ ತಂದೆ ಹತ್ರ ನಾ ಹೆಸರು ತಗೊಂಡಲ್ಲ, ನಾನು ಸಾರ್ಥಕ, ನನ್ನ ಜನ್ಮ, ನಾ ಬದುಕಿರೋದಕ್ಕೂ ನಾನು ಜೀವವಾಗಿರೋದಕ್ಕೂ ಸಾರ್ಥಕ. ಬಟ್ಟೆ ಬಿಚ್ಚಿ ಪರ್ಕೆ ಕಡ್ಡಿಲಿ ಹೊಡಿತಿದ್ರು ಮೇಡಮ್ ನನಗೆ ನನ್ನ ತಂದೆ. ಹೆಣ್ಮಗಳು ಅಂತಲೂ ನೋಡ್ತಿರ್ಲಿಲ್ಲ. ನಾನು ಗೌರವ ಕಳಿತೀಯ, ನಮ್ಮ ಅಣ್ಣನ ಮನೆಯವ್ರ ಎದುರಿಗೆಲ್ಲ ಪಿಕ್ಚರ್ಗೆ ಹೋಗ್ತೀಯ ಅಂತ ಮೂಲೆ ಒಳಗೆ ಸೇರಿಸ್ಕೊಂಬಿಟ್ಟು ಬಟ್ಟೆ ಬಿಚ್ಚಿ ನೆಕೆಟಾಗಿ ಹೆಣ್ಮಗಳು ಅನ್ನೋದು ನೋಡ್ತಿರಲಿಲ್ಲ. ಮೈಯೆಲ್ಲ ಬರೆ ಪರ್ಕೆ ಕಡ್ಡಿದ್ದು. ಅಷ್ಟು ನೋವು ತಿಂದಿದ್ದೀನಿ. ಇವತ್ತು ಅವರು ನನಗೆ ಅಲ್ಲಿಂದನೇ ಆಶೀರ್ವಾದ ಮಾಡಲಿ, ನನ್ನ ಮಗಳು ಇಷ್ಟು ಒದ್ದಾಡ್ತಾ ಇದ್ದಾಳೆ, ಸ್ಟ್ರಗ್ಲಿಂಗ್ ಮಾಡಿ, ಅವ್ರ ಆಶೀರ್ವಾದದಿಂದ ನಾನು ಇವತ್ತು ಹಿಂಗಿದ್ದೀನಿ ಮೇಡಮ್. ಅಳ್ಬೇಡಿ, ಅವರ ಆಶೀರ್ವಾದದಿಂದನೇ ನೀವು ಇವತ್ತು ಈ ಸ್ಥಾನದಲ್ಲಿದ್ದೀರಾ. ಎಷ್ಟೋ ಜನದ ಆಶೀರ್ವಾದ ಇದೆ. ತುಂಬ ಒಳ್ಳೆ ಮಾತುಗಳನ್ನ ಹೇಳಿದ್ದೀರಾ ಅಮ್ಮ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಪಂಕಜ ಅಮ್ಮ ಅವರು ಯಾವ ಸಿನಿಮಾ ಮುಖಾಂತರ ಬೆಳ್ಳಿ ತೆರೆಗೆ ಬಂದರು, ಅದರಲ್ಲಿ ಆದ ಅನುಭವಗಳು ಹಾಗೂ ಅವರ ಸಹ ಕಲಾವಿದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.